ಮೋಹನ ಮುರಳಿ ಬಾಮಿನಿ ರುಕ್ಮಿಣಿ ಬಾನಲ್ಲ ಬಲದಿನಿ ಮೋಹನ ಮುರಳಿ ಗಾನವಾಹಿನಿ ಮಧು ಮಧುರಾಧರ ಸುಮಧುರ ಭಾಷಿಣಿ ಮೃದು ಮಧುರಾಧರ ಸುಮಧುರ ಭಾಷಿಣಿ ಮಾಧವ ಹೃದಯ ಮಾದಾನಂದ ರೂಪಿಣಿ ಮಾಧವ ಹೃದಯ ಮಾದಾನಂದ ರೂಪಿಣಿ ಬಾಮಿನಿ ರುಕ್ಮಿಣಿ ಪ್ರೇಮ ಪರಾಗ ಸುಮಶರಣ ವೇಗ ಪ್ರಣಯಾನಂದದ ಪಂಚಮ ವೇದ ಪ್ರೇಮ ಪರಾಗ ಸುಮಶರಣ ವೇಗ ಪ್ರಣಯಾನಂದದ ಪಂಚಮ ವೇದ ನವಸಿರಿ ಸುರಚಿತ ನವರಾಜ ಲೀಲಾ ನವಸಿರಿ ಸುರಚಿತ ನವರಾಜ ಲೀಲಾ ನೂತನ ಪ್ರೇಮ ಅಮೋಘ ಭಾವ ನೂತನ ಪ್ರೇಮ ಅಮೋಘ ಭಾವ ಬಾಮಿನಿ ರುಕ್ಮಿಣಿ ವಾಸುದೇವ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ದೇವ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಯುಧಿಷ್ಠಿರನು ತಮ್ಮ ಕುಲ ಪುರೋಹಿತರಾದ ದೌಮ್ಯರನ್ನು ಸಂಧಿಗಾಗಿ ಕಳಿಸಿದರು ರುಕ್ಮಿಣಿ. ಆದರೆ ದುರ್ಯೋಧನನು ಸಂಧಿಯನ್ನು ನಿರಾಕರಿಸಿರುವನು. ಈಗ ಯುದ್ಧವೇನೋ ಅನಿವಾರ್ಯವಾಗಿ ಬಂದು ಒದಗಿದಂತಿದೆ ರುಕ್ಮಿಣಿ. ಹಾಗಾದ್ರೆ ನಿಮ್ಮ ವಿಶ್ರಾಂತಿ ದಿನಗಳು ಕಳೆದು ಹೋದು. ಗೋಪಿಕಾಂಗಯರ ಕಟಾಕ್ಷ ಚಂಡಿ
ದಿನಗಳು ಕೊನೆಗೊಂಡವು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರೇಯಸಿ. ಹಾಗಾದ್ರೆ ಈ ಪ್ರಶಾಂತವಾದ ಮುಖಭಂಗಿ ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯವನ್ನು ಅರ್ಪಿಸುವುದು ಶಿಶುಪಾಲಾದಿ ದಾನವರನ್ನು ಸಂಹರಿಸಿ ಈ ನಿನ್ನ ಚಕ್ರದ ರಕ್ತ ಕೃಷಿ ಪುನಃ ಜಾಗೃತವಾಗಿ ಜಗತ್ತಿನ ಯಾವ ಮೂಲೆಯಲ್ಲಿ ಅಧಾವ ದುಷ್ಕರ್ಮಿಗಳು ಜನಿಸಿರುವರು ಅದರ ತೀಕ್ಷ್ಣಧಾರಿಗೆ ಆಹುತಿಯಾಗುತ್ತಾರೆ. ರುಕ್ಮಿಣಿ, ಯುದ್ಧವೇನೋ ಬಂದು ಒದಗಿದಂತಿದೆ. ಆದರೆ ಆ ಯುದ್ಧದಲ್ಲಿ ಈ ನಿನ್ನ ಪತಿಯು ನಿರಸ್ತ್ರನು. ಆಯುಧಗಳನ್ನು ಧರಿಸಿ ಯಾರ ಪರವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆಯನ್ನು ಮಾಡಿರುವನು ಪ್ರೇಯಸಿ. ಈ ಶೈನ್ ಹಾಗಾರದ ಪುಸ್ತಕವನ್ನು ದಾಟಿದ್ರೆ ಒಂದೇ ಒಂದು ಅನುಕೂಲ ಕಾಣ ದೊರೆತಂತಾಯ್ತಂತೆ. ಈ ನಿನ್ನ ರಾಜನೀತಿ ಕೌಶಲ್ಯವನ್ನು ನಾನೀಗ ತಿಳಿದೇನೆ. ಆದರೆ ಇದು ಪರಿಹಾಸವಿಲ್ಲ ತಾನೆ? ರುಕ್ಮಿಣಿ, ಇದು ಪರಿಹಾಸ್ಯವಲ್ಲ ಪ್ರೇಯಸಿ. ಗೋಪಿಕಾಂಗನೆಯವರಿಂದ ಪರಿವಿಷತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಈ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿರುವರು. ಕಂಸ, ಶಿಶುಪಾಲಾದಿ ದಾನವರನ್ನು ನೀಲ ಮಾತನದೇ ಸೆಳೆದು ಬಡಿದ ಇವನ ಪ್ರಚಂಡ ಹಟ್ಟಾಸದಿಂದ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು. ಆದರೆ ಈ ಬಾರಿಯ ಯುದ್ಧವು ಪ್ರಾರಂಭವಾದಾಗ ಅವೆರಡರಲ್ಲಿ ಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ರುಕ್ಮಿಣಿ, ನಾನು ನಿರಸ್ತ್ರನು ನಿಜ. ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಗಳಲ್ಲಿ ಚದುರಂಗದ ದಾಳಗಳಂತೆ ದರ್ಪಾಂಕಿತ ಕ್ಷತ್ರಿಯ ವೀರರನ್ನು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಆಡಿಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವುದು. ನಾನು ಅಜ್ಞಾನವನ್ನು ಅರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಭವಿಸಿ ವಿಜಯದ ಭದ್ರ ಪೀಠವನ್ನು ಏರಬಲ್ಲುವುದೆಂಬುದನ್ನು ಈ ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನು ಬೆಳಗುವೆನು. ರುಕ್ಮಿಣಿ, ಈ ಕುರುಕ್ಷೇತ್ರದ ಯುದ್ಧ ಪ್ರಳಯದಲ್ಲೂ ಸಹ ಈ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲುಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವೆ ಪ್ರೇಯಸಿ.
ದೇವ. ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ. ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶವೃತ್ತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪನೆ ಮಾಡುವುದೇ ನನ್ನ ಏಕಮಾತ್ರ ಧ್ಯೇಯ ಮತ್ತು ನಿರಂತರ ಪರಿಶ್ರಮದ ಸವಿಗೆನಸು. ಯೌವನವು ಕಳೆದು ವಾರ್ಧಿಕ್ಯಾದಿ ಮೊದಲ ಹಂತಕ್ಕೆ ಕಾಲಿಟ್ಟೆನಾದರೂ ಆ ಕನಸು ಕನಸಾಗೇ ಉಳಿದಿರುತ್ತೀನಿ. ಹಿಂಸಾ ಪ್ರಿಯರಾದ ಸಂಖ್ಯಾತ ದಾನವರನ್ನು ಅದಕ್ಕಾಗಿಯೇ ಸಂಹರಿಸಿದ್ದೇನಾದರೂ ನನ್ನ ಉದ್ದೇಶವು ಈಡೇರಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮ ಶತ್ರು ಎಂಬುದನ್ನು ನಾನು ಈಗ ಅರಿತೆನು. ಮುಂದಿನ ಯುದ್ಧದಲ್ಲಿ ಈ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಪಡಿಸುವೆನು.
ನನ್ನ ಸಹಾಯವನ್ನು ಅಪೇಕ್ಷಿಸಿ ದ್ವಾರಕೆಯತ್ತ ಬಾ ದುರ್ಯೋಧನ ಬಾ. ನನ್ನ ಪ್ರಾಣ ಮಿತ್ರನಾದ ಅರ್ಜುನ 13 ವರ್ಷಗಳ ನಂತರ ನನ್ನ ದರ್ಶನಕ್ಕಾಗಿ ಅರ್ಜುನ ಬಾ. ರುಕ್ಮಿಣಿ, ನೀನಿನ್ನು ಹೊರಡು, ನಾನು ಕೆಲ ಕಾಲ ನಿದ್ರಿಸುವೆನು. ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಭಾರತದ ಯುದ್ಧ ಅಥವಾ ಶಾಂತಿಯ ಪ್ರಶ್ನೆ ಈ ಮಂದಿರದಲ್ಲಿ ನಿರ್ಣಯವಾಗುವುದು ಪ್ರೇಯಸಿ.
ಪ್ರೇಮಾನುರಾಗದಿ ಕೈ ಹಿಡಿದೆ. ರುಕ್ಮಿಣಿ, ಪ್ರೇಮಾನುರಾಗದಿ ಕೈ ಹಿಡಿದೆ. ನಿನ್ನನ್ನು ಪಡೆದು ಪರಿಪೂರ್ಣನಾದ. ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವಂತ. ಇಂದು ನಾನೇ ಪುಣ್ಯವಂತ. ನಾನೇ ಭಾಗ್ಯವಂತ. ಇಂದು ನಾನೇ ಪುಣ್ಯವಂತ. ಸ್ವಾಮಿ, ಸ್ವಾಮಿ ನಿದ್ರಿಸುವಂತಿರುವರು. ನಾನು ವಿಶ್ರಮಿಸಿಕೊಳ್ಳುತ್ತೇನೆ. ಹೋರಾಟ
ಅಜ್ಞಾತವಾಸವನ್ನು ಮುಗಿಸಿ ಹಸ್ತಿನಾವತಿಗೆ ಬಂದರು. ಆ ನನ್ನ ಪ್ರಾಣಮಿತ್ರನಾದ ಶ್ರೀಕೃಷ್ಣನ ದರ್ಶನವೂ ಕಾಣಲಿಲ್ಲ. ಇರಲಿ, ಮುಂದೆ ನಡೆಯುವ ಕುರುಕ್ಷೇತ್ರ ಯುದ್ಧದಲ್ಲಿ ನಮಗೆ ಸಹಾಯ ಮಾಡುವಂತೆ ನಾನೀಗಲೇ ದ್ವಾರಕೆಗೆ ಶ್ರೀಕೃಷ್ಣನಲ್ಲಿಗೆ ತೆರಳುವೆನು. ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಬರದಿನ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಅದವ ಭೀಮನ ಬಂಧುರು ನಾವು ವಿಧ ವಿಧ ಪ್ರಯೋಗವೆಸಗಿದರು. ಅದವ ಭೀಮನ ವಧಿಸಲು ನಾವು ವಿಧ ವಿಧ ಪ್ರಯೋಗವೆಸಗಿದರು. ಕಲಿಮನವನು ಎದೆಗಡದೆ ಮನಕರಿ ಎನ್ಮಯ ಕೊಪ್ಪಿಹನು. ಕಲಿಮನವನು ಎದೆಗಡದೆ ಮನಕರಿ ಎನ್ಮಯ ಕೊಪ್ಪಿಹನು. ಮಾನವನ ಬೆಂಬಲದಿ ಮೆರೆಯುವ ಮನಾಂದ ಪಾಂಡವರ ಭುಜವ. ಮಾನವನ ಬೆಂಬಲದಿ ಮೆರೆಯುವ ಮನಾಂದ ಪಾಂಡವರ ಭುಜವ. ಕದನದಲ್ಲಿ ಮರವು ಮುರಿದು ನಮ್ಮ ರೋಗವನ್ನು ತೀರಿಸಿಕೊಳ್ಳಲು, ಕದನದಲ್ಲಿ ಮನವ ಮುರಿದು ನಮ್ಮ ರೋಗವನ್ನು ತೀರಿಸಿಕೊಳ್ಳಲು ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಏನು ಕುರು ಪಾಂಡವರ ಭೀಕರ ಸಂಗ್ರಾಮ ಸಿದ್ಧವಾದಂತೆಯೇ ಸರಿ. ಹೇ ಚಂದ್ರಕುಲ ಚಕ್ರೇಶ್ವರನ ಛಲ ಮತ್ತು ಬಲವನ್ನು ಹೇ ಜಗತ್ತಿಗೆ ತೋರಿಸಲು ಸಾಕ್ಷಿಯಾಗಿರುವುದು ಮುಂದಿನ ಮಹಾಯುದ್ಧ. ಚಾಲ ತೊಟ್ಟು ಮಾಡುವೆ ಯುದ್ಧ. ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಚಾಲವನ್ನು ಬಿಡೆ, ನೆಲವನ್ನು ಕೊಡೆ. ಈ ಯುದ್ಧದಲ್ಲಿ ಶ್ರೀಕೃಷ್ಣನ ಸಹಾಯವನ್ನು ಪಡೆಯಲು ಅರ್ಜುನನು ನನಗಿಂತ ಮೊದಲೇ ದ್ವಾರಕೆಗೆ ಹೊರಟಿರುವುದು. ನಾನು ಆತನಿಗಿಂತ ಮುಂಚಿತವಾಗಿಯೇ ಹೋಗಿ ಶ್ರೀಕೃಷ್ಣನ ಸಹಿತ ಯಾದವ ಸೈನ್ಯದ ಸಹಾಯವನ್ನು ಪಡೆಯುವನು. ಯಾದವ ರಾಜನ ಸೈನ್ಯವು ದೊರೆತರೆ ಸುಲಭದಿ ಮಾಡಿಸುವೆ ಶತ್ರುಗಳ. ಯಾದವ ರಾಜನ ಸೈನ್ಯವು ದೊರೆತರೆ ಸುಲಭದಿ ಮಾಡಿಸುವೆ ಶತ್ರುಗಳ.
ನನ್ನನ್ನು ಕಾಪಾಡು ದೇವ. ಓ ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುವಂತಿದೆ. ಇರಲಿ, ಎಚ್ಚರಗೊಳ್ಳುವ ತನಕ ಈ ದ್ವಾರದಲ್ಲೇ ಕಾಯುವೆನು. ಏನಿ ಭವ್ಯ ಭವನದ ಶೃಂಗಾರ ವೈಭವ, ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದು. ಓ ಜಗದೊಳಿತಕ್ಕೆ ಸಾಟಿ ಕಾಣೆನ ಬಲೆ ಬಲೆ ಬಲೆ. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದು. ಓ ಜಗದೊಳಿತಕ್ಕೆ ಸಾಟಿ ಕಾಣೆನ ಬಲೆ ಬಲೆ ಬಲೆ. ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು, ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು, ವಜ್ರದ ಕಂಬಗಳು, ವಜ್ರಗಳ ಕಂಬಗಳು, ವಜ್ರದ ಕಂಬಗಳು, ವಜ್ರಗಳ ಕಂಬಗಳು, ನೀಲ ಪಚ್ಚ ಕೆಂಪುಗಳು,
ಕಾಣೆಗ ಬಲೆ ಬಲೆ ಬಲೆ. ಏನಿ ಭವ್ಯ ಭವನದ ಶೃಂಗಾರ ವೈಭವ, ನವರತ್ನ ಖಚಿತವಾದ ಮಂಟಪಗಳು ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವವು. ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವ ಈ ಭವನವನ್ನು ಕಂಡ ಕ್ಷಣ ಎನ್ನ ಮನದಲ್ಲಿ ಮೋಡಗಳು ಕರಗಿ ಮಳೆಗರೆದಂತೆ ಎನ್ನ ಆತ್ಮದಲ್ಲಿ ಭಾಸವಾಗುತ್ತಿರುವುದಲ್ಲ. ಏನಿ ಶಯನಾಗಾರದಲ್ಲಿ ತೂಗಾಡುತ್ತಿರುವ ತೋರಣಗಳು ಮತ್ತು ರತ್ನ ವಜ್ರ ವೈಢೂರ್ಯಗಳಿಂದ ಅಲಂಕೃತವಾಗಿ ನನ್ನನ್ನೇ ಸ್ವಾಗತಿಸುತ್ತಿರುವವು. ಏನಿ ಶಿಲಾಬಾಲಕಿಯರ ಭಾವಭಂಗಿಗಳ ಮಧುರ ಮಿಲನ. ಶಿಲಾಬಾಲಕಿಯರು ಭಾವಭಂಗಿಯ ತೋರಿ ವಾರೆ ನೋಟವ ಬೀರಿ ಸುಪ್ತ ಶರೀರವನ್ನೇ ಬಡಿದೆಬ್ಬಿಸುವಂತಹ ಈ ವಾರಾಂಗನೆಯರ ಕಡೆಗಣ್ಣಿನ ಕುಡಿನೋಟ, ಬಳ್ಳಿಯಂತೆ ಬಳುಕುವ ಈ ನಡುವು, ನಕ್ಷತ್ರಗಳಂತೆ ಪಳಪಳನೆ ಹೊಳೆಯುವ ನಯನಗಳು, ಸಂಪಿಗೆ ಹೂವಿನಂತಹ ನಾಸಿಕ, ಮಧುಚಂದ್ರನನ್ನೇ ಮುದ್ದಿಸುವಂತಹ ಮಂದಹಾಸ. ಅಭಾ, ಇಂತಹ ಸುಂದರ ಶಿಲಾಬಾಲಕಿಯರನ್ನು ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದಪ್ಪಲೇ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ತಿಲಕ ಗೌರವೇಶ್ವರ, ಗುರುವಂಶ ಕುಲ ತಿಲಕ ಗೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಗುರುವಂಶ ಕುಲ ತಿಲಕ ಗೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಗೌರವ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಬಲೆ ಬಲೆ ನರ್ತಕಿಯರೇ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಬಲೆ ಬಲೆ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗದ ತೀರ ಪ್ರಚಂಡ ಕೌರವ. ರಣರಂಗದ ತೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಗುರುನಂದನ, ಕರದೊಳು ಗದೆಯಂ ಪಿಡಿದಿಹ ವೀರ ಶರೀರವು ಮದ
ಹೃದಯಂ ವೀರ ಶರೀರವು ಮಧಿಸಿದ ತುಲಿಯಾಕಾರ ಉರಿಮೀಸೆಯದರೆ ಈ ಸರದಾರ ಉರಿಮೀಸೆಯದರೆ ಈ ಸರದಾರ ಉರಿಮೀಸೆಯದರೆ ಈ ಸರದಾರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸುಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಅಲೆ ಅಲೆ ನರ್ತಕಿಯರೇ, ಅಬ್ಬ! ಇದೇನು ಆಶ್ಚರ್ಯ, ಎಲ್ಲವೂ ಕನಸಿನಂತೆ ಕಾಣುತ್ತಿರುವುದಲ್ಲ. ಓಹೋ, ಮರೆತಿದ್ದೆನು, ಇದೆಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಮಾಯಾ ಶಯನಾಗಾರವನ್ನು ಕಂಡು ಬೆರಗಾಗುವವನಲ್ಲ, ಈ ಚಲದಂಕ ಮಲ್ಲ. ಇವನಾರು ಸಸಾಗರ ಪೃಥ್ವಿಯನ್ನೇ ಏಕಕಾಲದಲ್ಲಿ ಶಾಸನ ಮಾಡಬಲ್ಲ ವಸುಂಧರೆಯ ಕುವರ, ಗಾಂಧಾರಿ ದೇವಿಯ ಗರ್ಭ ಸಂಜಾತ, ಶತ್ರು ಧ್ವಂಸ ಧುರೀಣ, ಹಸ್ತಿನಾವತಿಯ ಮಣಿಮುಕುಟ. ಏ ಚಂದ್ರಕುಲ ಚಕ್ರೇಶ್ವರನಾದ ನನ್ನ ಭವನಕ್ಕಿಂತಲೂ ಸಾಮಾನ್ಯ ಗೋಪಾಲಕನಾದ ಈ ನಿನ್ನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ? ಏಹೇ, ಅದೆಂದಿಗೂ ಸಾಧ್ಯವಿಲ್ಲ. ಅಂತೂ ನನ್ನ ಸೋದರ ಮಾವ ಶಕುನಿಯ ಮಾತಿಗೆ ನಿರ್ಬಂಧಿತನಾಗಿ ದಾಯಾದಿಗಳ ಕಣ್ತಪ್ಪಿಸಿ ಬಂದು ದ್ವಾರಕೆಯನ್ನು ಸೇರಿದ್ದಾಯಿತು. ಇನ್ನು ನನ್ನ ಭಾಗ್ಯೋದಯವು ಹೇಗಿರುವುದೋ ನೋಡುವೆನು. ಯಾರದು? ಓಹೋ, ಕೃಷ್ಣನ ಪರಮ ಭಕ್ತ ಸಾತ್ಯಕಿ. ಸಾತ್ಯಕಿ, ಎಲ್ಲೇ ನಿಮ್ಮ ಕೃಷ್ಣನು? ಗುರುರಾಜ, ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿದ್ದಾರೆ, ಇನ್ನೇನು ಎಚ್ಚರಗೊಳ್ಳುವರು? ಏನು, ಕೃಷ್ಣನು ಇನ್ನು ಯೋಗ ನಿದ್ರೆಯಲ್ಲಿರುವನೇ? ಏನಾಶ್ಚರ್ಯ! ವಸಂತ ಕುಸುಮಾಗ್ರಣಿತ ಕುಸುಮದರ ಸುಗಂಧ ಪರಿಮಳ ಕಂಪಿನಿಂದ ಕಂಗೊಳಿಸುತ್ತಿರುವ ಈ ಚತುರ್ದಶ ಭುವನಗಳಲ್ಲಿಯೇ ಅಖಂಡ ಕೀರ್ತಿ ಗಳಿಸಿರುವ ದ್ವಾರಕಾ ನಗರದ ಅರಸ ನಂದ ಗೋಪಾಲನು ಹಗಲು ನಿದ್ರೆಯಲ್ಲಿ ಈತನು ಹಗಲು ನಿದ್ರೆಯಲ್ಲಿ ಮಗ್ನನಾಗಬೇಕಾದರೆ ಇದಕ್ಕಾವುದೋ ಒಂದು ರಹಸ್ಯವಾದ ಕಾರಣವಿರಲೇಬೇಕು. ಇರಲಿ, ನಾನೇ ಒಂದು ಸಾರಿ ಕೃಷ್ಣನನ್ನು ಎಚ್ಚರಿಸಿ ನೋಡುವೆನು. ಕೃಷ್ಣ, ಮುಕುಂದ, ಮಾಧವ, ಎಂತಹ ನಿಶ್ಚಿಂತ ಪುರುಷನಯ್ಯ ಇವ. ರಾಜ್ಯಾದಿ ಸಕಲ ಐಶ್ವರ್ಯವನ್ನು ತನ್ನ ಅಣ್ಣನಾದ ಬಲಭದ್ರ ದೇವನಿಗೊಪ್ಪಿಸಿ ಈತನು ಮಾತ್ರ ಸುಖ ತಲ್ಪದಲ್ಲಿ ಲೀನನಾಗಿರುವನೇ. ನಾನು ಬಂಧು ಬಾಂಧವರ ಕಣ್ತಪ್ಪಿಸಿ ಬಹು ರಹಸ್ಯವಾಗಿ ಬಂದರು ಈತನ ನಿದ್ರೆ ಇನ್ನೂ ಮುಗಿದಿಲ್ಲವೇ? ಸಾತ್ಯಕ್ಕೆ ನಿನ್ನಲ್ಲಿ ಒಂದು ಮಾತು. ಏನದು ಗುರುರಾಜ? ಇಂದಿನಿಂದ ನಮಗೂ ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು, ತಿಳಿಯುತ್ತೆ? ಇದಕ್ಕೆ ನಾನೀಗ ಉತ್ತರ ನೀಡಲು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಆಜ್ಞಾಧಾರರು. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರೋ ನಾವು ಅಲ್ಲಿಯೇ ಇರುವೆವು ಗುರುರಾಜ. ಸರಿಯಾದ ಮಾತು ಸಾತ್ಯ.
ಏಕೆ? ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ದೇ ಆದರೆ ಇಡೀ ಯಾದವ ಸೈನ್ಯವೇ ನಮ್ಮ ಕೈ ಸೇರಿದಂತಲ್ಲವೇ? ಸೇರಿದಂತೆಯೇ ಸರಿ, ಸಂದೇಹ ಏಕೆ ಕುರುರಾಜ? ನಿಮ್ಗೆ ಇಷ್ಟಾನುವಾದ ಪೀಠದಲ್ಲಿ ಕುಳಿತುಕೊಳ್ಳಿ. ಕ್ಷತ್ರಿಯ ಕುಲ ಲಲಾಮನು ಆರ್ತ ಜನ ಪರಿಪಾಲಕನು ಆಗಿ ವಿಭವ ವಿಖ್ಯಾತಿಗಳಿಂದ ಕೂಡಿ ಇಡೀ ಭರತ ಖಂಡವನ್ನೇ ಸ್ವಸಾಮರ್ಥ್ಯದಿಂದ ಆಳುತ್ತಿರುವ ಭೂಪಾಲಕನಾದ ನಾನು ಕೇವಲ ಗೋಪಾಲಕನ ಪದತಲದಲ್ಲಿ ಅಸಂಭವ ಅಪಮಾನ ನನಗೆ ಯೋಗ್ಯವಾದ ಪೀಠ
ಸಾತ್ಯಕಿ. ಎಲ್ಲಿ ನನ್ನ ಪ್ರಾಣಸಕ? ಇನ್ನೆಲ್ಲಿಯ ನಿನ್ನ ಪ್ರಾಣಸಕ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ? ಏನಾಯಿತು ಸಾತ್ಯಕಿ? ನನ್ನಿಂದ ಅದನ್ನು ಹೇಳಲು ಸಾಧ್ಯವಿಲ್ಲ, ನೀನೇ ನೋಡು. ಓಹೋ, ದುರ್ಯೋಧನನು ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ, ನಿನ್ನ ಆಲಸ್ಯ ಪ್ರವೃತ್ತಿಯಿಂದ ದುರ್ಯೋಧನನು ಇಂದು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುವನು. ಇದೆಂತ ವಿಡಂಬನೆ ಪಾರ್ಥ. ಇದು ವಿಡಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ನಾವುಗಳು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಒಂದು ವೇಳೆ ಅವರ ಮೇಲೆ ಬಿದ್ದರೆ ಅದು ಸಂತೋಷದ ವಿಷಯವೇ. ನಾನು, ಯುಧಿಷ್ಠಿರನು, ನನ್ನ 4 ಸಹೋದರರು ಪಾಂಚಾಲಿಯ ಸಹಿತ ಮತ್ತೊಂದು ಸಾರಿ ಚಿರದಿನದ ವನವಾಸಕ್ಕೆ ತೆರಳುವೆವು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಬೆಳೆಸಿದೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಿನಗಿಂತ ಮೊದಲೇ ಬಂದಿರುವೆನು. ಅಯ್ಯೋ ಮರುಳೆ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವಾನುರೂಪವಾದ ಫಲವು ದೊರೆಯುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಎಂತಹ ಸಮಯದಲ್ಲಿ 4 ಕಡೆ ತಿರುಗಾಡಿದರೆ ತಾನೇ ಹಲವು ರಾಜರುಗಳ ಸಹಾಯ ಸಹಕಾರ ನಮಗೆ ದೊರೆಯುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪದದಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದಲಾದರೂ ಬಾ, ಆದರೆ ಈ ಸಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವುದು ಪಾರ್ಥ. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷದ ವಿಷಯವೇ. ಕುರು ಪಾಂಡವರ ದಮನೆಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿತಿದೆ ಎಂಬುದನ್ನು ಮರೆತಿಲ್ಲ ದುರ್ಯೋಧನ. ನಾನು ಮರೆತಿಲ್ಲ. ಏ ಜನಾರ್ದನ, ಜಾಗರೀಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸಿ, ಅಂಧಕಾರವನ್ನು ಹರಿಸಿ ಬೆಳಕಿನಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನು ಸೇರಲಿ. ಶಬರಿಗಮಯವನಿಂದ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳ್ದು, ಏನು ನಿನ್ನಯ ಲೀಲೆ ದೀನ ದಯಾಳು.
ನೀಗಿಸು ಲೋಕದ ಭವಬಂಧನ, ನೀಗಿಸು ಲೋಕದ ಭವಬಂಧನ, ಓ ಸಿಂಧು ಶಯನ ಸುಂದರ ವದನ, ಹೇಳುವನಾದನ. ಏ ಪರಮಾತ್ಮ, ಜಾಗೃತನಾಗು. ಯಾರು ಪಾರ್ಥ? ಪರಮಾತ್ಮ, ಯಾವಾಗ ಬಂದಿರಿ? ಎಲ್ಲರೂ ಕುಶಲವೇ? ಈ ಚರಣದಡಿಯಲ್ಲಿ ಏಕೆ ಕುಳಿತೆ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸನ್ನಿಧಿಯೇ ನನಗೆ ಆಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ. ಯಾರು? ಮತ್ತಿನ್ಯಾರು? ಕೋರಚಕ್ರೇಶ್ವರ. ಓಹೋ ಭಾವ, ಯಾವಾಗ ಬಂದಿರಿ? ಎಲ್ಲರೂ ಕುಶಲವೇ? ನೀವು ಬರುವ ವಿಚಾರ ನನಗೆ ಮೊದಲೇ ತಿಳಿದಿದ್ದರೆ ದ್ವಾರಕ ರಾಜ ಬೀದಿಗಳನ್ನು ಸಿಂಗರಿಸಿ ಬಹು ವಿಧವಾಗಿ ಮಂಗಳ ವಾದ್ಯಗಳಿಂದ ನಿಮ್ಮನ್ನು ಬರಮಾಡಿಕೊಡುತ್ತಿದ್ದು. ಚಂದ್ರಕೂಲ ಚಕ್ರೇಶ್ವರರಾದ ನೀವು ನನ್ನ ಸಮಯವನ್ನು ಕಾಯುವಂತಾಯಿತಲ್ಲ ಭಾವ. ಛೇ, ಎಂತಹ ಕಾರ್ಯವಾಯಿತು! ಆಹಾ ಕೃಷ್ಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾ ವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದೆ ಸುಮ್ಮನಿದ್ದ ನೀನು ಏ ನಿನ್ನ ಪ್ರಾಣ ಮಿತ್ರ ಪಾರ್ಥನು ಬಂದಾಕ್ಷಣ ನಿದ್ರೆಯಿಂದ ಎದ್ದು ಕುಳಿತು ನಿನ್ನ ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟಿಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಭಾವ, ಹಾಗೇನಿಲ್ಲ ಭಾವ. ನೀವು ಬಂದದ್ದನ್ನ ನಾನು ನೋಡಲೇ ಇಲ್ಲ. ಆಗಿರಲಿ, ನೀವೀರುವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ಮಾಧವ, ವಿಶ್ವಕೋಟಿ ದಾನವ ಧ್ವಂಸದ ನಂತರ ಏ ನಿನ್ನ ಸುದರ್ಶನ ಚಕ್ರಕ್ಕಿದೊಂದು ಸದಾವಕಾಶ. ಭೋರ್ಗರವ ಕಾಡ್ಗಿಚ್ಚಿನಂತೆ ಗುರು ಪಾಂಡವನ ಭೀಕರ ಸಂಗ್ರಾಮ ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸುವಂತೆ ಪ್ರಾರ್ಥಿಸಲು ಬಂದಿರುವೆನು. ಏನು? ಪಾಂಡವರಿಗೂ ಕೌರವರಿಗೂ ಯುದ್ಧವೇ? ಹೌದು ಭಾವ, ಇದರಲ್ಲಿ ನನ್ನದೊಂದು ಸಲಹೆ. ಏನದು ನಿನ್ನ ಸಲಹೆ? ಬಲ್ಲೆಯ ಇಹಲೋಕ ರಾಜರಾಣಿದ ಮನ್ನ. ಭಾವ, ಕೃಷ್ಣ, ಬಲ್ಲೆಯ ಇಹಲೋಕ ರಾಜರಾಣಿದ ಮನ್ನ. ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ. ಕೃಷ್ಣ, ಭರ್ತ, ಭರತ ಚಂಡ ಪ್ರಳಯದೆ ಲಾಭಯಾರಿಗೋ ಸಂತಾಪ ದುರಿತ ಸಮರ ಸಾಗಸ ಅಂಕಿತ. ಭರತ ಚಂಡ ಪ್ರಳಯದೆ ಲಾಭಯಾರಿಗವಗೆ ಸಂತಾಪ
ಭಾವ, ಆದುದರಿಂದ ಕೇವಲ ನೆಲದಾಸೆಗಾಗಿ ಸಹೋದರರಾದ ನೀವುಗಳು ಒಡೆದಾಡಿಕೊಂಡು ಮಣಿಯುವುದರಿಂದ ಯಾವ ಪ್ರಯೋಜನವಿಲ್ಲ. ನನ್ನ ಮಾತನ್ನು ಕೇಳು. ಕೃಷ್ಣ, ಏ ನಿನ್ನ ಉಪದೇಶವನ್ನು ಬಿಟ್ಟು ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ಪರಮಾತ್ಮ, ನೋಡಿದೀಯಾ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನ? ನೀನು ಕೂಡ ಯಾವುದೋ ಸಹಾಯವನ್ನು ಅಪೇಕ್ಷಿಸಿ ಬಂದಿರುವೆಯಾ? ಹೌದು ಪರಮಾತ್ಮ. ಈ ಉಭಯ ಸಂಕಟಕ್ಕೆ ನಾನು ಏನು ಮಾಡಲಿ ಅರ್ಜುನ? ಪರಮಾತ್ಮ, ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು. ಸಾಧ್ಯವಿಲ್ಲ ಕೃಷ್ಣ. ನೀನು ನಮ್ಮಿಬ್ಬರಿಗೂ ಸಮಾನ ಬಂದು ಮೊದಲು ನಿನ್ನ ಬಳಿಗೆ ಯಾರು ಬಂದರು ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತವಾದ ಧರ್ಮ. ನೀನು ವೀರನು, ಮೇಲಾಗಿ ನ್ಯಾಯಶೀಲನು. ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ಯೋಚಿಸು. ಭಾವ, ನೀವು ಮೊದಲು ಬಂದಿರಿ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂಶಯವಿಲ್ಲ. ಮತ್ತೆ ತಡಬೇಕೆ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ನೋಡಿದೆನು. ಎಲ ಕಪಟಿ, ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು ಇರಬಹುದು. ಆತನಿಗೆ ಬೇಕಾದದ್ದನ್ನು ಕೇಳುವ ಅಧಿಕಾರವು ಆತನಿಗಿದೆ. ಕೃಷ್ಣ, ಆಹಾ, ಭಾವ, ನೀವೀರುವರಿಗೂ ಸಹಾಯ ಮಾಡುವೆನು. ಈಗ ಕೇಳಿ. ಅಪ್ರತಿಮ ವೀರಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ 11 ಅಕ್ಷೋಹಿಣಿ ಸೈನ್ಯ, ಯುದ್ಧ ನಿರಸ್ತ್ರನು ನಿರಾಯುಧನೂ ಆದ ನಾನೊಂದು ಕಡೆ. ಅರ್ಜುನ, ಪರಮಾತ್ಮ, ಈ ಎರಡರಲ್ಲಿ ನೀನು ಯಾವುದನ್ನು ಅಪೇಕ್ಷಿಸುವೆ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಆಸ್ತು. ಆಯುಧಗಳನ್ನ ಹಿಡಿಯುವುದಿಲ್ಲವಂತೆ, ರಣಾಂಗಣದಲ್ಲಿ ಆಯುಧಗಳನ್ನ ಧರಿಸಿ ಹೋರಾಡುವುದಿಲ್ಲವಂತೆ. ಎಂತಹ ನಿರಸ್ತ್ರನೂ ನಿರಾಯುಧನೂ ಆದ ಏತನಿಂದೇನು ಪ್ರಯೋಜನ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮರ ಸಹಿತ ನಿನ್ನ ಒಂದು ಅಕ್ಷೋಹಿಣಿ ಸೈನ್ಯವೇ ನನಗಿರಲಿ. ನಾನಿನ್ನು ಬರಲೇ ಮಾಡವ? ಭಲೇ ಭಾವ, ನಿನ್ನ ಶೌರ್ಯಕ್ಕೆ ತಕ್ಕಂತೆಯೇ ಅಪೇಕ್ಷಿಸಿರುವೆ. ನಡೆ, ಸೈನ್ಯಕ್ಕೆ ಸಿದ್ಧಪಡಿಸಲು ಆಜ್ಞಾಪಿಸುವೆ. ಭಲೆ 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 ಕಪಟ ನಾಟಕ ಸೂತ್ರಧಾರಿ, ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನರಿಯದವನೆಂದು ಭಾವಿಸಿರುವೆಯ ಕೃಷ್ಣ? ಅಳಿರೇ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಅಳಿರೇ,
ಪಕ್ಷಪಾತಿ. ಪಾಂಡವರೆಂದರೆ ನಿನಗದೆಷ್ಟು ಮಮತೆ, ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಕ. ಹೇಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಸಾಧ್ಯವಿಲ್ಲ. ಈಗ ನಾವೇ ಬೇರೆಯಾದವು, ಆದರೂ ಬಾಧಕವಿಲ್ಲ. ಕೃಷ್ಣ ಯುದ್ಧದಲ್ಲಿ ಆಯುಧಗಳನ್ನ ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿಟ್ಟಿರುವೆ. ವಚನ ಭ್ರಷ್ಟನಾದಿಯೇ ಕೃಷ್ಣ, ಎಚ್ಚರ. ಭಾವ, ಹಾಡಿದ ಮಾತನ್ನು ಕೊಟ್ಟ ಮಾತನ್ನು ತಪ್ಪುವುದುಂಟೆ. ಅದರಲ್ಲಿಯೂ ನಿನ್ನ ವಿಚಾರದಲ್ಲಿ ನಾನು ಯಾವಾಗಲೂ ಎಚ್ಚರದಿಂದಲೇ ಇರುವೆನು ಭಾವ. ಮಾಧವ, ರಾಮ, ರಮಣ, ಒಳ ಸಂಚು ಫಲಿಸಿತೆಂದು ಹಿಕ್ಕಿ ಹಿಕ್ಕಿ ಬೀಗಬೇಡ ಗೋಪಾಲ. ಮುಂದೆ ಸಂಧಿಸೋಣ ರಣರಂಗದಲ್ಲಿ. ಆಗ ತಿಳಿಯುವೆ ಈ ನಿನ್ನ ಬಡ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದ ಬಲಾಬಲವನ್ನ. ಆಗ ಈಗ ನಡೆ ಭಾವ. ಕೃಷ್ಣ ನಡೆ. ನಡೆ ಭಾವ. ಹಿಂದಿಗೆ ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣಬಂಧುವಾದ ಭಗವಾನ್ ಶ್ರೀಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದನು. ಸದಾ ನಿನ್ನ ಅಭಯ ಅರ್ಜುನ, ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಾಸ್ಥ್ಯದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬೀಸಿಟ್ಟು ಹೊರೆಯ ನಾಶಿಸುವಂತೆ ಮಂದಮತಿಯಂತೆ ಮುಂದೆ ನಡೆಯದೆ ರಣದುರಂಡದರಾಗಿ ಮೆರೆಯುವ ಬಲರಾಮದಿ ಬಲವನ್ನು ಬಿಟ್ಟು ನನ್ನನ್ನೇ ಕೈಯ ಕಟ್ಟಿಕೊಂಡು ಒದ್ದಾಡುತ್ತಿರುವೆ. ನಿನ್ನ ಸಹೋದರರು ನಿನ್ನನ್ನು ದ್ವಾರಕೆಗೆ ಕಳಿಸಿದ್ದು ತಪ್ಪಾಯಿತೆಂದು ಭಾವಿಸುತ್ತಿಲ್ಲವೇ? ಪರಮಾತ್ಮ, ನಾನು ದ್ವಾರಕೆಗೆ ಬಂದಿದ್ದು. ಪರಮಾತ್ಮ, ನಾನು
ದ್ವಾರಕೆಗೆ ಬಂದಿದ್ದು ಜಯವನ್ನು ಬಯಸಿ ಬಂದವನಲ್ಲ. ನನಗೆ ಬೇಕಾಗಿದ್ದು ನೀನು. ನಿನ್ನನ್ನು ಹೊಂದಿದೇನು ಕೃಷ್ಣ, ನಿನ್ನನ್ನು ಹೊಂದಿದ್ದೇನೆ ಕೃಷ್ಣ. ನೀನು ನನ್ನ ರಥದ ಸಾರಥಿಯಾಗು. ದೀರ್ಘತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿನ್ನ ವರದ ಹಸ್ತ್ರಗಳು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಅಷ್ಟೇ ಏಕೆ, ಈ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದು. ನಿಯತಿಯ ಪಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿತ್ರಪಟದಲ್ಲಿ ಪುಣ್ಯವು ಪ್ರತಿಷ್ಠಾಪಿತವಾಗುವುದು. ಅರ್ಜುನ, ಪರಮಾತ್ಮ, ದೇವರು ದೇವರು ಎಂದು ನನ್ನನ್ನು ಹೇಗೆ ಕಟ್ಟಿಕೊಂಡು ಒದ್ದಾಡುತ್ತಿರುವೆ? ಅಂತ ದೈವವತ್ವವನ್ನು ನನ್ನಲ್ಲೇನನ್ನು ಕಂಡೆ? ಪರಮಾತ್ಮ, ನನ್ನ ನಿನ್ನಲ್ಲಿ ಈ ಇಂದ್ರಜಾಲ ಬೇಕೆ? ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ, ಬಂಧುವೆ ನಾಶಯವ ಭಯವಿಲ್ಲದೆ ಜಗದಿ. ಬಂಧುವೆ ನಾಶಯವ ಭಯವಿಲ್ಲದೆ ಜಗದಿ, ಹರಿ ನಿನ್ನಯ ಒಲುಮೆಯ ಫಲದಿ. ಹರಿ ನಿನ್ನಯ ಒಲುಮೆಯ ಫಲದಿ, ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ. ಕಾತುರವೇ ತಗೆ ವಿಜಯ ವಿಜಯ, ಕಾತುರವೇ ತಗೆ ವಿಜಯ. ಕರದೊಳು ಗಾಂಧೀವ ಹಿಡಿದಿದೆಯೋ ಮೃಗವೇ ನನ್ನ ಕಡದೊಳು ಗಾಂಧೀವ ಹಿಡಿದಿದೆಯೋ ಮೃಗವೇ. ಎದೆಗೆದೆ ಬಿಡು ಜೋತೆ ಕೊಡುದಿರ ನೀನೆನಿಸಿ. ಎದೆಗೆದೆ ಬಿಡು ಜೋತೆ ಕೊಡುದಿರ ನೀನೆನಿಸಿ. ಕಾತುರವೇ ತಗೆ ವಿಜಯ ವಿಜಯ, ಕಾತುರವೇ ತಗೆ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ. ವಿಜಯಕ್ಕೆ ಕಾರಣ ಕರ್ತನು ನೀನೆ. ವಿಜಯಕ್ಕೆ ಕಾರಣ ಕರ್ತನು ನೀನೆ. ವಿಜಯಕ್ಕೆ ಕಾರಣ ಕರ್ತನು ನೀನೆ. ಪರಮಾತ್ಮ, ವಿಜಯಕ್ಕೆ ಕಾರಣ ಕರ್ತನು ನೀನೆ. ಸಾಗಸ ನಿನ್ನದು ಸಾಧಿಸುವವನಾರೋ. ಪರಮಾತ್ಮ, ಸಾಗಸ ನಿನ್ನದು ಸಾಧಿಸುವವನಾನೋ. ಸಾಗಸ ನಿನ್ನದು ಸಾಧಿಸುವವನಾನೋ. ಪರಮಾತ್ಮ, ಮಾಧವ ನಿನ್ನಯ ದಯದಿ ದಯದಿ, ಸಾಹಸ ನಿನ್ನದು ಸಾಧಿಸುವವನಾನೋ. ಸಾಹಸ ನಿನ್ನದು ಸಾಧಿಸುವವನಾನೋ. ಸಾಹಸ ನಿನ್ನದು ಸಾಧಿಸುವವನಾನೋ. ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ. ಪಾರ್ಥ ನಿನ್ನಯ ಜಯವ ಸತತವು ನಾ ಭಜನೆ. ಪಾರ್ಥ ನಿನ್ನಯ ಜಯವ ಸತತವು ನಾ ಭಜನೆ. ಅನವರತವು ನಿನ್ನ ಬಿಡೆ
ಬಿಡದಲೆ ಪೊರವೆ ಅನವರತವು ನಿನ್ನ ಬಿಡದಲೆ ಪೊರವೆ ಮನದೊಳು ಮಾನವ ವಿಜಯ ವಿಜಯ ಮನದೊಳು ಮಾನವ ಬಿಡು ಬಿಡು ಪ್ರಿಯ ಸದ 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 ಸಾಧಿಸು ಕಾರ್ಯವ ಸಾಧಿಸುವವನು ನಾನು ಸಾಧಿಸು ಕಾರ್ಯವ ಭಯವೇ ತಗೆಯಿನ್ನು ಸಾಧಿಸು ಕಾರ್ಯವ ಭಯವೇ ತಗೆಯಿನ್ನು ಕಾತುರವೇ ತಗೆ ವಿಜಯ ವಿಜಯ ಕಾತುರವೇ ತಗೆ ವಿಜಯ 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 ಭಾರತ ಪರಮಾತ್ಮ, ಅಂತೂ ನಿನ್ನ ಒಳ್ಳೆಯ ಮಾತುಗಳಿದ್ದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಇರಲಿ, ಭಕ್ತರ ಇಷ್ಟಾರ್ಥವನ್ನು ಈಡೇರಿಸುವುದು ನನ್ನ ಕರ್ತವ್ಯ. ಅರ್ಜುನ, ಪರಮಾತ್ಮ, ನಡೆ. ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಧರ್ಮಾದಿಗೆ ತಿಳಿಸು. ಹಾಗೆ ನಾನು ಬರುವುದಾಗಿ ಹೇಳಿದಿನೆಂದು ತಿಳಿಸು. ಧನ್ಯನಾದೆನು ಮಹಾಪ್ರಭು. ಪರಮಾತ್ಮ, ಅರ್ಜುನ